ಇವತ್ತೊಂದು ಸ್ಪೆಷಲ್ ಆಗಿ ಪಾಲಕ್ ರೈಸ್ ಬಾತ್ ಹೇಗೆ ಮಾಡ್ತೀವಿ ನಮ್ಮ RVR ಮದುವೆ ಮನೆಗಳಲ್ಲಿ ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ಈ ಪಾಲಕ್ ರೈಸ್ ಬಾತ್ಗೆ ಒಂದು ಸಣ್ಣದಾಗಿ ಒಂದು ಮಸಾಲೆ ಹುರ್ಕೋಬೇಕು. ನಾನಿದು ಒಂದು 3ರಿಂದ 4 ಜನಕ್ಕೆ ಆಗೋಷ್ಟು ಪಾಲಕ್ ರೈಸ್ ಬಾತನ್ನು ಮಾಡ್ತಾ ಇದ್ದೀನಿ. ಈಗ ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ದಿಂಡು ಸಮೇತ ಹಾಕ್ಕೊಳ್ಳಿ. ದಿಂಡು ಸಮೇತ ಹಾಕ್ಕೊಂಡ್ರೆ ನಿಮಗೆ ಪೌಷ್ಟಿಕಾಂಶನೂ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ತಣ್ಣಗಾದ ನಂತರ ಚೆನ್ನಾಗಿ ನುಣ್ಣಗೆ ಗಂಧದ ಥರ ಇದನ್ನು ರುಬ್ಕೊಂಡು ಬರೋಣ. ತರಕಾರಿ ಹಾಕೊಳ್ಳದೆ ಹಾಗೆ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ ಪಾಲಕ್ ರೈಸ್ ಬಾತು. ಬಟ್ ತರಕಾರಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಪೌಷ್ಟಿಕಾಂಶ ಚೆನ್ನಾಗಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ, ನೋಡೋಕ್ಕೂ ಕಲರ್ಫುಲ್ಲಾಗಿ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ ಹಾಕ್ತಾ ಇದ್ದೀನಿ. ಆವಾಗಲೇ ನಾವು ಮಸಾಲೆ ರುಬ್ಕೊಂಡು ಬಂದಿವಲ್ಲ, ಆ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿಯನ್ನು ನೆನೆಸಿಟ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊಂಬೇಡ. ಅಕ್ಕಿ ನಾನಿವಾಗ ಸೋನಾ ಮಸೂರಿ ಅಕ್ಕಿ ಮನೇಲಿ ಏನು ಉಪಯೋಗಿಸ್ತೀವಿ ಅದೇ ಅಕ್ಕಿಯನ್ನು ಹಾಕ್ತಿದ್ದೀವಿ, GTS ಬುಲೆಟು. ಈಗ ಕುಕ್ಕರ್ ಮುಚ್ಚಿದ್ದೀವಿ. ಸಣ್ಣ ಕಾವಲ್ಲಿ 2 ವಿಜಿಲ್ ಇದು ಬರಲಿ. ಸ್ನೇಹಿತರೆ, ನೋಡಿದ್ರಲ್ಲ ಪಾಲಕ್ ರೈಸ್ ಬಾತ್ ಹೇಗೆ ಮಾಡಿದ್ವಿ ಅಂತ. ಸ್ವಲ್ಪ ಲೈಟಾಗಿ ತರಕಾರಿ ಪಾಲಕ್ಕೆಲ್ಲ ರುಬ್ಬಿ ಹಾಕಿರೋದು, ಹಿತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ರು, ಇನ್ನೇನೆಲ್ಲ ಸ್ಕೂಲ್ಗಳೆಲ್ಲ ಶುರು ಆಗೋಯ್ತು, ಟಿಫನ್ ಬಾಕ್ಸ್ಗೆ ಅದರ ರೈಸ್ ಬಾತ್ಗಳ ವೆರೈಟಿ ತೋರಿಸಿ ಅಂತ. ಸುಮಾರಷ್ಟು ರೈಸ್ ಬಾತ್ ವೆರೈಟಿಗಳನ್ನ ತೋರಿಸ್ಕೊಂಡು ಬಂದಿದ್ದೀನಿ ನಮ್ಮ RVR ಕೇಟರರ್ಸ್ ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅಂತ. ಇವತ್ತೊಂದು ಸ್ಪೆಷಲ್ ಆಗಿ ಪಾಲಕ್ ರೈಸ್ ಬಾತ್ ಹೇಗೆ ಮಾಡ್ತೀವಿ ನಮ್ಮ RVR ಮದುವೆ ಮನೆಗಳಲ್ಲಿ. ಒಂದು ಗೃಹ ಪ್ರವೇಶ ಆಗಿರ್ಬೋದು, ಒಂದು ಶ್ರೀಮಂತ ಆಗಿರ್ಬೋದು, ಒಂದು ಮನೆ ಫಂಕ್ಷನ್ ಆಗಿರ್ಬೋದು, ಒಂದು ಧಾರೆ ಊಟಕ್ಕೆ ಮಧ್ಯ ಒಂದು ಪಾಲಕ್ ರೈಸ್ ಬಾತ್ ಇದ್ದರೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ತುಂಬ ಒಳ್ಳೆ ರುಚಿಯಾಗಿರುತ್ತೆ, ಹಿತವಾಗಿರುತ್ತೆ ಅಂತ ಹೇಳ್ತಾ, ಮಕ್ಕಳಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಐರನ್ ಕಂಟೆಂಟ್ ಇರುತ್ತೆ. ಇದನ್ನು ಹೇಗೆ ಮಾಡ್ತೀವಿ ನಮ್ಮ RVR ಕೇಟರರ್ಸ್ ಫಂಕ್ಷನ್ಗಳಲ್ಲಿ ಅಂತ ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ಈ ಪಾಲಕ್ ರೈಸ್ ಬಾತ್ಗೆ ಒಂದು ಸಣ್ಣದಾಗಿ ಒಂದು ಮಸಾಲೆ ಹುರ್ಕೋಬೇಕು. ತುಂಬ ಒಳ್ಳೆ ರುಚಿ ಕೊಡೋದಕ್ಕೆ, ಆ ಹಿತ ಕೊಡೋದಕ್ಕೆ ಒಂದು ಮಸಾಲೆನೇ ಅದು ಒಳ್ಳೆ ಬಿಗಿ ಆಗುತ್ತೆ. ಈಗ ಮಸಾಲೆ ಹುರಿಯೋದಕ್ಕೆ ಫಸ್ಟು ಒಂದು 2ರಿಂದ 3 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಎಣ್ಣೆ ಕಾಯ್ತಿದ್ದಂಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಸೋಂಪು. ಇದ್ರ ಜೊತೆಗೆ ನೋಡಿ, ಒಂದು 3 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ದಪ್ಪಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಇದು 4 ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದೊಂದಾಗಿ ಹಾಕೊಳ್ತಾ ಹೋಗ್ತೀನಿ. ಒಂದು 3 ಈರುಳ್ಳಿ ಹಾಕ್ಕೊಳ್ತೀನಿ. ಈಗ ನೋಡಿ, ಒಂದು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು, ಒಳ ಮುಷ್ಟಿಯಷ್ಟು ಬೆಳ್ಳುಳ್ಳಿ, ಬಿಡಿಸಿರೋ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಇಂಚಷ್ಟು ಶುಂಠಿ. ನಾನಿದು ಒಂದು 3ರಿಂದ 4 ಜನಕ್ಕೆ ಆಗೋಷ್ಟು ಪಾಲಕ್ ರೈಸ್ ಬಾತನ್ನು ಮಾಡ್ತಾ ಇದ್ದೀನಿ. ಈ 3ರಿಂದ 4 ಜನಕ್ಕೆ ಅಂತ ಹೇಳಿದ್ರೆ ಸುಮಾರು ಒಂದು kg ಅಷ್ಟು ರೈಸ್ ಬಾತ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು 3 ಟೊಮೆಟೊ ದಪ್ಪ ಹಚ್ಕೊಂಬಂದಿದ್ದೀನಿ, ಅದನ್ನು ಕೂಡ ಈಗ ಇದಕ್ಕೆ ಹಾಕೋಣ. ಖಾರಕ್ಕೆ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಖಾರ ಯಾರು ಜಾಸ್ತಿ ಇಷ್ಟಪಡ್ತಾರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಮಕ್ಕಳಿಗೆಲ್ಲ ಒಳ್ಳೆ ಹಿತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಖಾರ ಒಂದು ಮೀಡಿಯಮ್ ಆಗಿರಲಿ ಅಂತ ಹೇಳಿ ಒಂದು 6ರಿಂದ 7 ಹಸಿ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕಟ್ಟು ಪಾಲಕ್ಕನ್ನು ನಾನು ದಪ್ಪ ಹಚ್ಕೊಂಡು ಬಂದಿದ್ದೀನಿ. ಇದನ್ನು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹಚ್ಚಕ್ಕೆ ಮುಂಚೆ, ಹಚ್ಚಾದ್ಮೇಲೆ ಈಗ ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 1 ಕಟ್ಟು ಪಾಲಕ್ ದಿಂಡು ಸಮೇತ ಹಾಕ್ಕೊಳ್ಳಿ. ದಿಂಡು ಸಮೇತ ಹಾಕ್ಕೊಂಡ್ರೆ ನಿಮಗೆ ಪೌಷ್ಟಿಕಾಂಶನೂ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಬಾಡಿಸ್ತಾ ನಾವು ಹಾಕಿರೋ ಪ್ರಮಾಣ ಅಂದರೆ ನೋಡೋಕ್ಕೆ ನಿಮಗೆ ಗಾತ್ರ ಸ್ವಲ್ಪ ದೊಡ್ಡದಾಗಿ ಅನಿಸುತ್ತೆ, ಇದೇನಪ್ಪ 1 kgಗೆ ಇಷ್ಟೊಂದೆಲ್ಲ ಮಸಾಲೆ ರುಬ್ತಿದ್ದಾರೆ ಅಂತ. ಆದರೆ ಇದನ್ನು ಚೆನ್ನಾಗಿ ಬಾಡಿಸ್ತಾ ಇದು ಇಂಗಿ ಕಮ್ಮಿ ಆಗುತ್ತೆ. ಇದಕ್ಕೆ ನೀರು ಏನು ಹಾಕೋದು ಬೇಡ. ಇದು ಚೆನ್ನಾಗಿ ಇಂಗಿ ಕಮ್ಮಿ ಆಗುತ್ತಲ್ಲ, ಇದನ್ನೇ ರುಬ್ಬಿ ಹಾಕಿದ್ರೆ ಮಸಾಲೆ ಇಷ್ಟು ಸಾಕಾಗುತ್ತೆ. ಬೇರೆ ಏನು ಮಸಾಲೆಗಳು ಹಾಕೋ ಅವಶ್ಯಕತೆ ಇಲ್ಲ ಇದು ರುಬ್ಬಕ್ಕೆ. ಇದು ನೋಡಿ, ಈರುಳ್ಳಿ ಚೆನ್ನಾಗಿ ಹೋಳು ಹಚ್ಚಿರೋದು ಚೆನ್ನಾಗಿ ಬಿಡಿಬಿಡಿಯಾಗಿ ಬಿಡಿಸ್ಕೋಬೇಕು. ಆವಾಗ ಚೆನ್ನಾಗದು ಹೊಂದ್ಕೊಂಡು ಬೆಂದುಕೊಂಡು ಬಂದಿದೆ ಅಂತ. ಈಗ ನೋಡಿ, ಇದು ಒಂದು 50ರಿಂದ 60 ಭಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಿ. ಈ ಸಮಯದಲ್ಲಿ ನಾನು ಒಂದು ಅರ್ಧ ಹೋಳು ಕಾಯಿ ತುರಿಯನ್ನು ಹಾಕ್ತೀನಿ. ಕಾಯಿ ತುರಿ ಆಪ್ಷನಲ್ಲು, ಯಾರು ಕಾಯಿ ಹಾಕೋದು ಬೇಡ, ಇಷ್ಟ ಇಲ್ಲ ಅಂತಾರೋ ಅವರು ಸ್ಕಿಪ್ ಮಾಡ್ಬೋದು. ಬಟ್ ಕಾಯಿ ತುರಿ ಹಾಕಿದ್ರೆ ನಿಮಗೆ ಒಳ್ಳೆ ರುಚಿ ಬರುತ್ತೆ ರೈಸ್ ಬಾತು. ನಿಮ್ಗೆ ಒಳ್ಳೆ ಘಮ ಅಂತಾರೆ, ತುಂಬ ಚೆನ್ನಾಗಿರುತ್ತೆ ಈ ರೈಸ್ ಬಾತು. ಆದ್ದರಿಂದ ಒಂದು ಅರ್ಧ ಹೋಳು ಕಾಯಿ ತುರಿಯನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಈ ಕಾಯು ಅಷ್ಟೇ ಚೆನ್ನಾಗಿ ಇದ್ರ ಜೊತೆ ಬಾಡಿಸ್ಕೋಬೇಕು. ಆ ಕಾಯಲ್ಲಿರುವಂಥ ಜಿಡ್ಡಿನ ಅಂಶ ಬಿಟ್ಕೊಂಡು ಬರಬೇಕು. ಅಲ್ಲಿವರೆಗೂ ನಿಧಾನಕ್ಕೆ ಸಣ್ಣ ಕಾವಲ್ಲಿ ಇದನ್ನು
ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಈಗ ಬಾಡಿಸ್ಕೊಂಡು ಬಂದಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ್ಮೇಲೆ ಸ್ವಲ್ಪ ಗಸಗಸೆ, 1 ಚಮಚದಷ್ಟು ಗಸಗಸೆ ಹಾಕಿದ್ರೆ ಸಾಕು. ಗಸಗಸೆನೂ ಆಪ್ಷನಲ್ಲು. ನಾವು ರಿಚ್ ಆಗಿರಬೇಕು, ಆ ಕ್ರೀಮಿ ಟೆಕ್ಸ್ಚರ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಗಸಗಸೆ ಹಾಕ್ತೀವಿ ಪಲಾವ್ಗೆ ಅಥವಾ ರೈಸ್ ಬಾತ್ಗಳಿಗೆ. ನೀವು ಮನೇಲಿ ಮಾಡ್ಬೇಕಾದ್ರೆ ಇದನ್ನು ಹಾಕಬೇಕು ಅನ್ನೋದೇನಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ನಾನು 1 ಚಮಚದಷ್ಟು ಗಸಗಸೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ ನಂತರ ಚೆನ್ನಾಗಿ ನುಣ್ಣಗೆ ಗಂಧದ ಥರ ಇದನ್ನು ರುಬ್ಕೊಂಡು ಬರೋಣ. ಸ್ನೇಹಿತರೆ, ಈ ಪಾಲಕ್ ರೈಸ್ ಬಾತ್ಗೆ ಮಸಾಲೆ ಹುರಿದು ಮಸಾಲೆಯನ್ನು ಗಂಧದ ಥರ ರುಬ್ಕೊಂಡು ಬಂದಾಗಿದೆ. ಕುಕ್ಕರು ಇಟ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಆ ಒಗ್ಗರಣೆಗೆ ನೋಡಿ, ಪಲಾವ್ಗೆ ಹಾಕುವಂಥ ಪದಾರ್ಥಗಳು. ರೈಸ್ ಬಾತ್ಗೆ ಏನೇನು ಹಾಕ್ತೀವಿ? ಸ್ವಲ್ಪ ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಸೋಂಪು, ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು, ಒಂದು 10 ರಿಂದ 12 ಲವಂಗ, ಸ್ವಲ್ಪ ಕಲ್ಲು ಹೂವು, ಒಂದು 2-3 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಮರಾಠ ಮಗ್ಗು, ಹಾಗೆಯೇ ಜಾಪತ್ರೆ, ಒಂದು 2 ಎಳಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಈಗ ಆಯಿಲ್ ಹಾಕಿ, ಎಣ್ಣೆ ಕಾದ ತಕ್ಷಣ ಒಗ್ಗರಣೆ ಹಾಕಿ, ಮಸಾಲೆ ಹಾಕಿ, ಸ್ವಲ್ಪ ತರಕಾರಿ ಹಾಕಿ ರೈಸ್ ಬಾತ್ನ ರೆಡಿ ಮಾಡಿಬಿಡೋದೆ ಪಾಲಕ್ ರೈಸ್ ಬಾತು. ಈಗ ಸ್ಟವ್ ಹಚ್ಚೋಣ. ನಾನೊಂದು 150 ಗ್ರಾಮಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾಯ್ತಿದ್ದಂಗೆ ನೋಡಿ, ಈ ಒಗ್ಗರಣೆಗೆ ಹಾಕಬೇಕಾಗಿರೋವಂಥ ಪದಾರ್ಥಗಳನ್ನ ಈಗ ಹಾಕ್ಕೊಳ್ತೀನಿ. ಸ್ನೇಹಿತರೆ ನೋಡಿ, ಇದು ಒಗ್ಗರಣೆ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಇದು ಸಿಡಿತಾ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ಒಂದೇ ಒಂದು ಈರುಳ್ಳಿ ಕಡ್ಡಿ ಥರ ಹಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕೋಣ. ಆವಾಗಲೇ ರುಬ್ಬಕ್ಕೆ 3 ಈರುಳ್ಳಿ ಹಾಕಿದ್ದೀನಿ. ಈಗ ಒಗ್ಗರಣೆಗೆ ಒಂದೇ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಟೊಮೆಟೊ, ಇದನ್ನು ಕೂಡ ಕಡ್ಡಿ ಥರ ಸಣ್ಣ ಸಣ್ಣಗೆ ಹಚ್ಕೊಂಬಂದಿದ್ದೀನಿ. ಈಗ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ತರಕಾರಿ, ಸ್ವಲ್ಪ ಕ್ಯಾರೆಟು, ಎಲ್ಲ ಒಂದೊಂದು ಮುಷ್ಟಿ ಆದರೆ ಸಾಕು. ಒಂದು 4 ರಿಂದ 5 ಜನಕ್ಕೆ ಅಂದರೆ ಎಲ್ಲ ಒಂದೊಂದು ಮುಷ್ಟಿ ಆದರೆ ಸಾಕು. ಹಚ್ಚಿಟ್ಕೊಂಡಿರೋ ತರಕಾರಿಗಳು, ಅದನ್ನು ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಹಾಕ್ಕೊಳ್ಳದೆ ಹಾಗೆ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ ಪಾಲಕ್ ರೈಸ್ ಬಾತು. ಬಟ್ ತರಕಾರಿ ಹಾಕಿದ್ರೆ ಇನ್ನೂ ಸ್ವಲ್ಪ ಪೌಷ್ಟಿಕಾಂಶ ಚೆನ್ನಾಗಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ, ನೋಡೋಕ್ಕೂ ಕಲರ್ಫುಲ್ಲಾಗಿ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ ಹಾಕ್ತಾಯಿದ್ದೀನಿ. ಸ್ವಲ್ಪ ಈಗ ತರಕಾರಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಮ್ಮ ಕೇಟ್ರಿಂಗ್ಗಳಲ್ಲಿ ಸ್ವಲ್ಪ ಗೋಡಂಬಿಯನ್ನು ಹಾಕ್ತೀವಿ ಈ ರೈಸ್ ಬಾತ್ಗಳಿಗೆ, ಪಲಾವ್ಗಳಿಗೆಲ್ಲ. ಅದೇ ರೀತಿಯಾಗಿ ಒಂದು ಮುಷ್ಟಿ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಯಾರು ಗೋಡಂಬಿ ಇಷ್ಟಪಡಲ್ವೋ ಇದನ್ನು ಸ್ಕಿಪ್ ಮಾಡ್ಬೋದು. ಇದೇ ಜಾಗದಲ್ಲಿ ಬೇಕಾದ್ರೆ ನೀವು ಬಟಾಣಿ ಕೂಡ ಸೇರಿಸ್ಕೋಬೋದು. ಸ್ನೇಹಿತರೆ, ಇದು ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಹಾಕಿರೋ ತರಕಾರಿ, ಈರುಳ್ಳಿ, ಟೊಮೆಟೊ ಎಲ್ಲ. ಈಗ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಅರ್ಧ ಚಮಚದಷ್ಟು ಧನಿಯಾ ಪುಡಿ 2 ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ರುಬ್ಬಿರೋ ಅಂಥ ಮಸಾಲೆ, ಆವಾಗಲೇ ನಾವು ಮಸಾಲೆ ರುಬ್ಕೊಂಡು ಬಂದೀವಲ್ಲ, ಆ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ನಾನು 1 kg ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಲೀಟ್ರಷ್ಟು ನೀರನ್ನು ಸೇರಿಸ್ಕೋಬೇಕು. ಈಗ ಅದಕ್ಕೆ ನೀರನ್ನು ಈಗ ಸೇರಿಸ್ಕೊಬೋದು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂತೆ. ನಾನು 1 kg ಅಕ್ಕಿಗೆ 2 ಲೀಟ್ರ್ ನೀರಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿಯನ್ನು ನೆನೆಸಿಟ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊಂಬೇಡ. ಸ್ನೇಹಿತರೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪು ಅಂತ ಹೇಳಿದ್ರೆ ನಾವು ಜನರಲಿ ಹೆಂಗೆ ಅಳತೆ ಮಾಡ್ತೀವಿ ಅಂದರೆ 1 kgಗೆ 1 ಒಳಮುಷ್ಟಿಯಷ್ಟು. 1 ಒಳಮುಷ್ಟಿ ಅಂದರೆ ನೋಡಿ, ಇದು ಒಳಗಡೆ ಇದೆಯಲ್ಲ, ಈ ಥರ ಒಳಮುಷ್ಟಿಯಷ್ಟು ಉಪ್ಪನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದು ಹಾಕಿದ್ರೆ ಸಾಕು. ಗ್ರಾಮ್ ಲೆಕ್ಕ ತೊಗೊಳಂಗಿದ್ರೆ 1 kgಗೆ 50 ಗ್ರಾಮ್ ಉಪ್ಪು ಹಾಕಿದ್ರೆ ತುಂಬ ರುಚಿಯಾಗಿ, ಅದು ನಿಮಗೆ ಏನು ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ, ಅಷ್ಟು ಕರೆಕ್ಟಾಗಿ ಬರುತ್ತೆ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಈಗ ಕುದೀತಾ ಬಂದಿದೆ. ಈ ಕುದಿಯೋ ಸಮಯದಲ್ಲಿ ಈಗ ಅಕ್ಕಿಯನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ. ತೊಳೆದು ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈ ಅಕ್ಕಿಯನ್ನು ಈಗ ನೀರೆಲ್ಲ ಬಸಿಸ್ಬಿಟ್ಟು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಅಕ್ಕಿ ಹಾಕ್ಬೇಕಾದ್ರೆ ಕಾವನ್ನ ಕಮ್ಮಿ ಇಟ್ಕೊಳ್ಳಿ. ಅಕ್ಕಿ ನಾನಿವಾಗ ಸೋನಾ ಮಸೂರಿ ಅಕ್ಕಿ, ಮನೇಲಿ ಏನು ಉಪಯೋಗಿಸ್ತೀವಿ ಅದೇ ಅಕ್ಕಿಯನ್ನು ಹಾಕ್ತಿದ್ದೀವಿ, GTS ಬುಲೆಟು. ನೀವು ಯಾವ ಅಕ್ಕಿ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಬಾಸುಮತಿ ಹಾಕ್ಬೋದು, ಜೀರಾ ಸಾಂಬಾರು ರೈಸ್ ಹಾಕ್ಬೋದು. ಸೋನಾ ಮಸೂರಿ ಹಾಕಿದ್ರೆ ರೈಸ್ ಬಾತ್ಗಳಿಗೆ ಒಳ್ಳೆ ರುಚಿಯಾಗಿ ಹಿತವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಮನೆ ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಅಕ್ಕಿ ಹಾಕಿದ ಮೇಲೆ ತಕ್ಷಣ ಕುಕ್ಕರ್ ಮುಚ್ಚಬಾರ್ದು. ನೋಡಿ, ಇದೊಂದು ಚೂರು ಒಂದು ಕುದಿ ಬರಬೇಕು ನೀರು ತಿರ್ಗಾ. ಯಾಕಂದರೆ ಟೆಂಪರೇಚರ್ ಡೌನ್ ಆಗಿರುತ್ತಲ್ಲ, ಅಕ್ಕಿ ಎಲ್ಲ ತಳದಲ್ಲಿ ಕೂತ್ಕೊಂಡ್ಬಿಡುತ್ತೆ, ತಳ ಸೀದ್ಬಿಡುತ್ತೆ. ಅದಕ್ಕೋಸ್ಕರ ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಬಂದಮೇಲೆ ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಡೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ ಸಣ್ಣ ಕಾವಲ್ಲಿ 2 ವಿಸಿಲ್ ಹೊಡಿಸಿದ್ರೆ ಬಿಸಿ ಬಿಸಿಯಾದಂಥ, ರುಚಿಯಾದಂಥ, ಘಮಘಮವಾದಂಥ ಪಾಲಕ್ ರೈಸ್ ಬಾತ್ ರೆಡಿ ಆಗುತ್ತೆ. ಈಗ
ಈಗ ಕುಕ್ಕರ್ ಮುಚ್ಚಲ ಮುಚ್ಚಿದ್ದೀವಿ. ಸಣ್ಣ ಕಾವಲ್ಲಿ 2 ವಿಜಿಲ್ ಇದು ಬರಲಿ. ಸ್ನೇಹಿತರೆ, ಕುಕ್ಕರ್ ನೋಡಿ ಕೂಗಿ ಒಂದು 20 ನಿಮಿಷ ಆಗಿದೆ. ಚೆನ್ನಾಗಿ ಆರಿದೆ. ಕುಕ್ಕರ್ ಯಾವಾಗಲೂ ಅಷ್ಟೇ ಪ್ರೆಷರ್ ಕುಕ್ ಮಾಡಿದಾಗ ತಕ್ಷಣ ಬೇಗ ಆರಲಿ, ಬೇಗ ತೆಗಿಬೇಕು ಅಂತ ಹೇಳಿದ್ರೆ ಒಳಗಡೆ ಅಕ್ಕಿ ಚೆನ್ನಾಗಿ ಬಂದಿರಲ್ಲ, ನೀರೆಲ್ಲ ಹಂಗಂಗೆ ಇರುತ್ತೆ, ಸರಿ ಹೋಗಲ್ಲ. ಒಂದು 20 ನಿಮಿಷ ಬಿಡಬೇಕು. ಅದು ಪ್ರೆಷರ್ ಕುಕ್ ಮಾಡಬೇಕು. ಅದು ಅಂದರೆ ಆಫ್ ಮಾಡಿದ್ಮೇಲೆ ಅದು ಕುಕ್ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಪ್ರೆಷರ್ ಕುಕ್ ಆಗಿದೆ. ಒಂದು ನೋಡಿ 20 ನಿಮಿಷ ವಿಜಿಲ್ ತೆಗೆದಿದ್ದೀನಿ. ಈಗ ನೋಡಿ ಹದವಾಗಿ ಬಂದಿದೆ. ಈಗ ತಿರುಗಿಸ್ಕೊಳ್ಳೋಣ ಒಂದ್ಸಲ. ನೋಡಿ ಒಳ್ಳೆ ಮಲ್ಲಿಗೆ ಹೂ ಥರ ಬಂದಿದೆ, ಉದುದ್ರಾಗಿ. ನೋಡಿ ಕುಕ್ಕರ್ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ತಿದ್ರೆ ಸಾಕು, ಒಳ್ಳೆ ಘಮ ಘಮ ಅಂತಿದೆ, ತುಂಬ ರುಚಿಯಾಗಿದೆ. ನೋಡಿ ಕಲರ್ಫುಲ್ ಆಗಿದೆ. ನೋಡಿ ಪಾಲಕ್ ಹಾಕಿರೋದು, ಒಳ್ಳೆ ರೈಸ್ ಬಾತ್ ಇದು, ರುಚಿಯಾಗಿರುತ್ತೆ ಮತ್ತು ಹಿತವಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ತಾ ಬನ್ನಿ ಈಗ ಪ್ಲೇಟ್ಗೆ ಸರ್ವ್ ಮಾಡೋಣ. ಸ್ನೇಹಿತರೆ, ನೋಡಿದ್ರಲ್ಲ ಪಾಲಕ್ ರೈಸ್ ಬಾತ್ ಹೇಗೆ ಮಾಡಿದ್ವಿ ಅಂತ. ಸ್ವಲ್ಪ ಲೈಟಾಗಿ ತರಕಾರಿ, ಪಾಲಕ್ಕೆಲ್ಲ ರುಬ್ಬಿ ಹಾಕಿರೋದು, ಹಿತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಮೃದುವಾಗೂ ಇರುತ್ತೆ. ನೋಡಿ ಅಕ್ಕಿ ಚೆನ್ನಾಗಿ ಬೆಂದೂ ಇದೆ, ಹಾಗೆ ಅದೇ ಸಮಯದಲ್ಲಿ ಮೃದುವಾಗೂ ಇದೆ. ತಿಂತಾ ಇದ್ದರೆ ಗಂಟ್ಲಿಗೆ ಸಿಗಾಕೊಳ್ಳಲ್ಲ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಾಗಿದೆ. ಇದೇ ರೀತಿಯಾದಂತಹ ಒಳ್ಳೊಳ್ಳೆ ರೆಸಿಪಿಗಳು ನಿಮ್ಮ ಮನೆ ಅಡುಗೆ ಮನೆಯಲ್ಲೂ ತಯಾರಾಗಬೇಕು ಅಂದರೆ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬರೀ ನೋಡೋದಲ್ಲ, ಮನೇಲೂ ಒಂದ್ಸಲಿ ಮಾಡಿ ಪ್ರಯತ್ನ ಮಾಡಿ, 100% ಚೆನ್ನಾಗಾಗತ್ತೆ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಪದಾರ್ಥಗಳು ನಿಮ್ಮ ಮನೆ ಕಾರ್ಯಕ್ರಮಗಳಲ್ಲೂ ಆಗಬೇಕು ಅಂದರೆ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ರುಚಿ ಜೊತೆಗೆ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿಕೊಡ್ತೀವಿ.